ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಾಗಿ ವಿಡಿಯೋ ಮಾಡ್ತಾ ಚಪಾತಿ ಸೀದಿಸ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿನ ಸೀದಿಸ್ಬಿಟ್ಟಿದ್ದೀನಿ. ಸೊ ನಾನು ಹೇಳಿದೆ ಇವತ್ತು ಬಂದು ನನ್ನ ಮಗಳಿಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿ ಸ್ಕೂಲಿಗೆ ಬಿಟ್ಟು ತರಕಾರಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬಂದು ಮಧ್ಯಾಹ್ನಕ್ಕೆ ಅಡುಗೆಗೆ ಆಲ್ಮೋಸ್ಟ್ ರೆಡಿ ಮಾಡಿ ನಾನು ತಿಂಡಿ ತಿನ್ನೋಷ್ಟಕ್ಕೆ ಈಗ ಆಲ್ಮೋಸ್ಟ್ 11:15 ಅಂತೂ ಆಗಿರುತ್ತೆ. ಈಗ ತಿಂಡಿ ತಿನ್ನಬೇಕು. ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಬಟ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಬೆಂಡೆಕಾಯಿ ಪಲ್ಯ ಕಳ್ಸ್ಕೊಟ್ಟಿದ್ದಾರೆ. ಅದನ್ನು ಚಪಾತಿ ಜೊತೆಗೆ ತಿಂದು ತಿಂಡಿ ಮುಗಿಸ್ತೆ. ಓ ಕಪ್ಪಡದೇನ ಬಚ್ಚಾ ಲೇಲು ತಗೋ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಎಷ್ಟು ಪುಟ್ಟದು ಬಟ್ಟೆ ನೋಡಿ. ಇದೊಂದು ಟಾಪ್ ತೊಗೊಂಡೆ ಈಗ ಈ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದು ಟಾಪ್ ತೊಗೊಂಡೆ. ಎಷ್ಟು ಚಿಕ್ಕದು, ಎಷ್ಟು ಕ್ಯೂಟಾಗಿದೆ ಅಲ್ವಾ. ಫ್ರೆಂಡ್ಸ್, ಇವಾಗ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನ್ನ ಮೊಬೈಲು ಸೈಲೆಂಟ್ಗೆ ಇಟ್ಬಿಟ್ಟಿದ್ದೀನಿ. ನನ್ನ ತಮ್ಮ ಫ್ಯಾನ್ ಆರ್ಡ್ರ್ ಮಾಡಿದ್ದಾನೆ ಅವನು ಹೊಸ ಮನೆಗೆ ಅಂತ. ಪಾಪ ಅವ್ರು ಡೆಲಿವರಿಯವ್ರು ಬಂದು ನನಗೆ 2 ಸಲ ಫೋನ್ ಮಾಡಿದ್ರು ಕೂಡ ನಾನು ಮಾತ್ರ ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಇವಾಗ ಅವ್ರು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ತಂದು ಮತ್ತೆ ಡೆಲಿವರ್ ಮಾಡಿದ್ದಾರೆ. ನಿಜವಲ್ಲೂ ಥ್ಯಾಂಕ್ ಯು ಅವ್ರಿಗೆ. ಇಂಥ ಕೈಂಡ್ ಅವರು ಕೆಲವರೊಬ್ಬರು ಇರ್ತಾರೆ, ತುಂಬ ಕೈಂಡ್ ಹಾರ್ಟೆಡ್, ಹೆಲ್ಪ್ ಮಾಡೋವಂಥವ್ರು ಇರ್ತಾರೆ. ಬಟ್ ಅದು ನನ್ನ ಮಿಸ್ಟೇಕ್ ಅದು. ಸೊ ಈಗ ಸ್ವಲ್ಪ ಮೂಡ್ ಎಲ್ಲರಿಗೂ ಅಪ್ಸೆಟ್ ಆಗಿಬಿಟ್ಟಿದೆ ಅದರಿಂದ. ಈಗ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ, ಇವತ್ತು ಆ್ಯಕ್ಚುಲಾಗಿ ಕಾರ್ತಿಕ್ ಸೋಮವಾರ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಊಟ ಹಾಕ್ತಾರೆ ರಾತ್ರಿ ಹೊತ್ತು, ಮತ್ತು ಮಧ್ಯಾಹ್ನದ ಊಟ ಹಾಕ್ತಾರೆ. ಅಲ್ಲಿ ಹೋಗಿ ಊಟ ಮಾಡೋಣ, ತುಂಬ ದಿನ ಹೋಗಿತ್ತು, ಊಟ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿ ಊಟ ಹಾಕ್ತಾರೆ. ಅದು ತುಂಬಾ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ಬಡಿಸ್ತಾರೆ. ಇನ್ಫ್ಯಾಕ್ಟ್ ನಾವು ಅಷ್ಟು ತಿನ್ನೋಕ್ಕೆ ಆಗೋಲ್ಲ, ಅಷ್ಟೊಂದು ಅವರು ಸರ್ವ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ತೋರಿಸ್ತೀನಿ ಅಲ್ಲಿ ಒಂದು ಗ್ಲಾನ್. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಮ್ಮ ಮೀಶಾ, ಈ ಕಡೆ ಸುನೈನಾ, ಆಮೇಲೆ ಸೊ ನನ್ನ ತಮ್ಮ ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಇಷ್ಟು ಜನ ಹೋಗಿ ಊಟ ಮಾಡ್ಕೊಂಡು ಬರ್ತೇವೆ. ಗೈಸ್, ನಾನು ನಿಮ್ಗೆ ಹೇಳಿದೆ ದೇವಸ್ಥಾನದಲ್ಲಿ ಬಂದು ಊಟ ಮಾಡ್ತೀವಿ ಅಂತ. ನೋಡಿ, ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನಮ್ಗೆ ಯಾರಿಗೂ ಊಟ ಇಲ್ಲ. ಊಟ ಕೊಟ್ಟರೆ ಇಲ್ಲ ಅಂತ ನೋಟ ಆಯಿತು. ನೋಡಿದ್ರೆ ಈ ಡಸ್ಟ್ಬಿನಲ್ಲಿ ಎಲೆಗಳೆಲ್ಲ ಇದೆ. ಸೊ ನಾವು ಮಿಸ್ ಆದ್ವಿ ಅಂತ ಆಯಿತು. ಸೂಪರ್ ಆಗಿರುತ್ತೆ. ಸರಿ, ತಿನ್ನು. ಯಾರು ಬೇಡ ಅಂತ ನಿಂಗಲ್ಲ, ನನ್ನ ತೆಕ್ಕೊಂತ ಇದ್ದೀನಿ. ಮೇಡಮ್, ನೀರು ಯು ಹ್ಯಾವ್ ಘೀ? ಘೀ. ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಒಂದು ಪಾರ್ಸೆಲ್ ಮಿಸ್ ಆಯಿತು ಅಂತ. ಮಿಸ್ ಅಂತ ಹೇಳಿದ್ರೆ ಡೆಲಿವರಿಯವರು ಪಾಪ ನನಗೆ ಕಾಲ್ ಮಾಡಿದಾಗ ನಾನು ಕಾಲ್ ಪಿಕ್ ಮಾಡೋಕ್ಕಾಗ್ದಿರ ಅವ್ರು ಡೆಲಿವರಿ ಮಾಡಿದಿರೋ ಹೊರಟ್ಬಿಟ್ಟಿದ್ರು. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ನನಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ. ಫ್ಯಾನ್ ಬಂದಿದೆ. ಹಾಂ, ಸಮಾಧಾನನಾ? ಎಷ್ಟು ಕೊಟ್ರಿ ಫ್ಯಾನ್ಗೆ? ನಿಮ್ಮದು ಬಂದಿದೆ ಇವಾಗ ಫ್ಯಾನು. ಸಮಾಧಾನ ತಾನೆ? ಓಪನ್ ಮಾಡ್ತೀರಾ ಈಗ? ಬೇಡ ಬಿಡು, ಬೆಳಗ್ಗೆ ಮಾಡ್ತೀರಾ ಈಗ? ಆನ್ಲೈನಲ್ಲಿ ಫ್ಯಾನ್ ತರಿಸಿದ್ದಾರೆ ನನ್ನ ತಮ್ಮ ಅವರು. ನಾನು ಇದು ಮಿಸ್ ಮಾಡಿಬಿಟ್ಟಿದ್ದಕ್ಕೆ ಕೋಪ ಬಂತು, ಬಟ್ ಕೋಪ ತೋರಿಸ್ಲಿಲ್ಲ ಅಷ್ಟೇ ಅಲ್ಲ. ಕೋಪ ಬಂತು, ಕೋಪ ತೋರಿಸ್ಲಿಲ್ಲ ಪಾಪ. ಆದರೆ ನಿಜವಾಗ್ಲೂ ಡೆಲಿವರಿಯವ್ರು ತುಂಬ ಒಳ್ಳೆಯವರು. ಹಂಗೋ ಹಿಂಗೋ ಪಾಪ ತಂದ್ಕೊಟ್ರು. ಈಗ ಫ್ಯಾನ್ ಬಂದಿದೆ. ಫ್ಯಾನ್ ಓಪನ್ ಮಾಡಿ ನೋಡಬೇಕು. ಆನ್ಲೈನಲ್ಲಿ ಫ್ಯಾನ್ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ನನಗೇನು ಆನ್ಲೈನ್ ಫ್ಯಾನು ಗೊತ್ತಿಲ್ಲ, ಹೆಂಗಿರುತ್ತೆ ಗೊತ್ತಿಲ್ಲ, ನೋಡಬೇಕು. ಓಪನ್ ಮಾಡು. ನೋಡಿ ಫ್ರೆಂಡ್ಸ್, ಇದೇ ಫ್ರೆಂಡ್ಸ್ ಇದೇ ಫ್ಯಾನ್ಗೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗಿದೆ ಆಗಲೇ. ನೋಡಬೇಕು ಆನ್ಲೈನ್ ಫ್ಯಾನ್ ಹೆಂಗಿದೆ. ಇವರೇ ಆರ್ಡ್ರ್ ಮಾಡಿದ್ದು, ದೊಡ್ಡ ಮನುಷ್ಯರ.
ಹಾಂ ಇವರೇ ದುಡ್ಡು ಕೊಟ್ಟಿದ್ದೇವ್ರೆ. ಆರ್ಡ್ರ್ ಮಿಸ್ಟೇಕ್ ಮಾಡಿದ್ದು ನಾನು, ಸರಿ ಮಾಡಿದ್ದು ನಾನೇ. ಅದೇ ನನಗೆ ಯಾಕೆ ಕೊಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ. ಫ್ಯಾನ್ ಓಪನಿಂಗ್ ನಡೀತಾ ಇದೆ. ಓ ಏನು ಕಲರ್ ಅದು? ಬ್ರೌನಾ ಮರೂನಾ? ಏನು ಮಾಡೋಕ್ಕಾಗಲ್ಲ, ರಿಟರ್ನ್ ಯಾಕೆ ಆಗ್ತೀಯ ನೋಡು. ಇದು ಒಂದು ಬೆಂಡೆಕಾಯಿ ಗ್ರೇವಿ ನೋಡ್ತಾ ಇದ್ದೀರಾ. ಇದು ನಾನು ಮಾಡಿದ್ದಲ್ಲ, ನನ್ನ ಅದೇ ಫ್ಯಾಮಿಲಿ ಫ್ರೆಂಡ್ ಇದ್ದಾರಲ್ಲ, ನನ್ನ ತಮ್ಮನ ಫ್ರೆಂಡ್ ಒಬ್ಬರು ಇದ್ದಾರೆ. ಸೊ ಅವರು ನಮಗೆ ಕಳಿಸ್ಕೊಟ್ಟಿರೋಂಥದ್ದು ಬೆಂಡೆ ಪಲ್ಯ ವಿತ್ ಚಪಾತಿ. ಇವತ್ತಿಗೆ ನಾನು ನನ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತೇ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ನನ್ನ ಒಂದು ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.